ಸಹಕಾರ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಯತ್ನ. ರಾಜಣ್ಣ ಮೇಲಿನ ಹನಿ ಟ್ರ್ಯಾಪ್ ಕೇಸ್ ಮತ್ತಷ್ಟು ಜೋರಾಗುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಇವತ್ತು ಗೃಹ ಇಲಾಖೆಗೆ ದೂರನ್ನ ನೀಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ರಾಜಣ್ಣನ ದೂರಿನ ಆಧಾರದ ಮೇಲೆ ಯಾವಾಗ ತನಿಖೆ ಪ್ರಾರಂಭ ಆಗತ್ತೆ, ಯಾವ ತನಿಖೆ ಪ್ರಾರಂಭ ಆಗತ್ತೆ, ಹೇಗ್ ತನಿಖೆ ನಡೆಯುತ್ತೆ, ಯಾರ್ಯಾರೆಲ್ಲ ಈ ತನಿಖೆಗೆ ಒಳಪಡಬೇಕಾಗತ್ತೆ, ಸೊ ಎಲ್ಲವೂ ಕೂಡ ಪ್ರಶ್ನೆ. ಇದು ಇಲ್ಲಿಗೆ ನಿಲ್ಲುವ, ತಣ್ಣಗಾಗುವ ಯಾವುದೇ ಲಕ್ಷಣ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಈ ವಿಚಾರ ಮತ್ತಷ್ಟು ಜೋರಾಗುವ, ಮತ್ತೊಂದಷ್ಟು ಮಂದಿ ಧ್ವನಿಗೂಡಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. SIT ತನಿಖೆನೋ ಅಥವಾ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಕೊಡ್ತಾರೋ ಅಥವಾ CBI ತನಿಖೆಗೆ ಒಪ್ಪಿಸ್ತಾರೋ ಗೊತ್ತಿಲ್ಲ. ಗೃಹ ಸಚಿವರ ನಡೆಗೇನಾಗಿರತ್ತೆ ಅಂತ ನೋಡಿ. ಹನಿ ಟ್ರ್ಯಾಪ್ ಅನ್ನೋದು ಮೊದಲೆಲ್ಲ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳನ್ನ ಕೇಳ್ತಾ ಇದ್ವಿ. ಬರೋಬ್ಬರಿ 48 ನಾಯಕರುಗಳು, ಜನಪ್ರತಿನಿಧಿಗಳು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರೋದು. ಅದರ ಜೊತೆಗೆ ಸಹಕಾರ ಸಚಿವ ರಾಜಣ್ಣ ಅವರನ್ನ ಕೂಡ ಹನಿ ಟ್ರ್ಯಾಪಿಗೆ ಒಳಪಡಿಸಲಾಗಿದೆ ಅನ್ನುವಂಥ ವಿಚಾರ. ನಾನು ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಸದನದಲ್ಲಿ ಎಷ್ಟು ಮಟ್ಟಿಗೆ ಚರ್ಚೆ ಆಗಿತ್ತು ಅನ್ನೋದನ್ನ ನೀವು ಕೂಡ ಗಮನಿಸಿದ್ರೆ. ಬಟ್ ಈಗೇನು ಪ್ರಶ್ನೆ ಅಂತ ಅಂದ್ರೆ, ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣ ಅಥವಾ ತಣ್ಣಗಾಗುವ ಲಕ್ಷಣ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಗೃಹ ಸಚಿವರು ಕೂಡ ಇಲ್ಲ, ತನಿಖೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ಎಲ್ಲರೂ ಹೇಳ್ತಿರೋದು ಏನು ಅಂತಂದ್ರೆ, ಪ್ರತಿಯೊಬ್ಬ ಜನಪ್ರತಿನಿಧಿಗಳ ಮೇಲೂ ಕೂಡ ಈ ಥರದೊಂದು ಹನಿ ಟ್ರ್ಯಾಪ್ ಅನ್ನುವಂಥ ಷಡ್ಯಂತ್ರ ಮಾಡಿಬಿಟ್ರೆ ಸಮಸ್ಯೆ ಆಗತ್ತೆ. ತನಿಖೆ ಆಗಲೇಬೇಕು, ಯಾರು ಇದರ ಹಿಂದೆ ಇದ್ದಾರೆ, ಸೊ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿರೋದ್ರಿಂದ ಈಗ ತನಿಖೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಹೇಗೆ ನಡೆಯುತ್ತೆ ತನಿಖೆ, ಯಾವ ತನಿಖಾ ಸಂಸ್ಥೆಗೆ ಈ ಒಂದು ತನಿಖೆಯನ್ನು ಒಪ್ಪಿಸ್ತಾರೆ, ಇದು ಪ್ರಶ್ನೆ. ಸೊ ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ, ಇದಕ್ಕೆ SITಗೆ ಏನಾದರೂ ತನಿಖೆ ಕೊಡ್ತಾರೋ ಅಥವಾ ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಏನಾದರೂ ತನಿಖೆಗೆ ವಹಿಸ್ತಾರೋ ಅಥವಾ CBI ತನಿಖೆಗೆ ಏನಾದ್ರು ಒಪ್ಪಿಸ್ತಾರಾ ಅಂತ. ಬಹುತೇಕರು CBI ತನಿಖೆಗೆ ವಹಿಸಿ ಅಂತ ಕೇಳ್ತಿದ್ದಾರೆ, ನಿವೃತ್ತ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖೆಗೆ ವಹಿಸಿ ಅಂತ ಕೇಳ್ತಾ ಇದ್ದಾರೆ. ಇದು ಒಬ್ಬಿಬ್ರು ಕತೆ ಅಲ್ಲ. ಈಗ ರಾಜಣ್ಣ ಮಾತ್ರ ದೂರು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿರೋದು. ಇನ್ನು ಕೆಲವರು ಸ್ಟೇ ತಂದುಬಿಟ್ಟಿದ್ದಾರೆ, ಸಹವಾಸವೇ ಬೇಡ, ಸುಮ್ಮನೆ ನಮ್ಮ ಮಾನ ಮರ್ಯಾದೆಯ ಪ್ರಶ್ನೆ, ಅಧಿಕಾರದ ಪ್ರಶ್ನೆ, ಇಷ್ಟು ವರ್ಷದಿಂದ ನಾವು ರಾಜಕೀಯದಲ್ಲಿದ್ದೀವಿ, ರಾಜಕೀಯ ಜೀವನ ಕಟ್ಕೊಂಡಿದ್ದೀವಿ, ಅನ್ಯಾಯವಾಗಿ ಹಾಳಾಗ್ಬಿಡುತ್ತೆ ಅನ್ನುವಂಥ ಆತಂಕ ಬೇರೆ ಇದೆ. ಹಾಗಾಗಿ ಈ ವಿಚಾರ, ಈ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ಏನಿದೆಯೋ ಇದು ರಾಜಕೀಯದಲ್ಲಿ ಮತ್ತಷ್ಟು ಜೋರಾಗುವ, ಮತ್ತಷ್ಟು ತಿರುವನ್ನು ತಂದುಕೊಡುವ, ಒಂದಷ್ಟು ಮಂದಿಗೆ ಹೆಸರು ಹೊರಗೆ ಬರುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೃಹ ಇಲಾಖೆ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ, ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಯಾರಿಗೆ ಈ ತನಿಖೆಯನ್ನು ಒಪ್ಪಿಸುತ್ತೆ ಅನ್ನೋದರ ಮೇಲೆ ಇದರ ಗಂಭೀರತೆ ಅಥವಾ ಇದರ ತೀವ್ರತೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ 48 ಜನಪ್ರತಿನಿಧಿಗಳು ಹನಿ ಟ್ರ್ಯಾಪ್ಗೊಳಗಾಗಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಆತಂಕ ಮತ್ತು ಆಘಾತಕ್ಕೆ ಕಾರಣ ಆಗಿರೋದು. ಈಗ ರಾಜಣ್ಣ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ತನಿಖೆ ಮಾಡಲೇಬೇಕು, ತನಿಖೆಗೆ ವಹಿಸಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಒಂದು ವೇಳೆ ತನಿಖೆಗೆ ವಹಿಸಿದ್ದೇ ಆಗಿದ್ದಲ್ಲಿ ಮುಂದಾಗುವಂತ ಬೆಳವಣಿಗೆ ಏನಾಗಬಹುದು ಅಂತ ಶಿವು? ನಿನ್ನೆ ಅಷ್ಟೇ ವಿಧಾನಸಭೆಯಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡಿದೆ. ಯಾಕೆಂದ್ರೆ ಕಳೆದ 4 ದಿನಗಳಿಂದಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಮಾಧ್ಯಮಗಳಲ್ಲೂ ಕೂಡ ವರದಿ ಆಗ್ತಾ ಇತ್ತು. ಆದ್ರೆ ಯಾರು ಯಾರ ಮೇಲೆ ಹನಿ ಟ್ರ್ಯಾಪ್ ಅನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಿರಂಗ ಆಗಿರ್ಲಿಲ್ಲ. ಆದ್ರೆ ಇದೀಗ ನಿನ್ನೆ ಸ್ವತಃ ರಾಜಣ್ಣ ಅವರೇ ಅದನ್ನ ಒಪ್ಕೊಂಡಿರೋದ್ರಿಂದ ನನ್ನ ಮೇಲೆ ಅಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾನು ಗೃಹ ಇಲಾಖೆಗೆ ದೂರನ್ನ ಸಲ್ಲಿಕೆ ಮಾಡ್ತೇನೆ, ಅದರ ಮೇಲೆ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ರು. ಅದಕ್ಕೆ ಎಲ್ಲ ಪಕ್ಷಗಳ ನಾಯಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಯತ್ನಾಳ್ ಅವರೇ ಈ ವಿಚಾರವನ್ನ ಮೊದಲಿಗೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೂ ಮೊನ್ನೆ ಸುನೀಲ್ ಕುಮಾರ್ ಅವರು ಈ ವಿಚಾರವನ್ನ ಬೆಳಕಿಗೆ ತಂದಿದ್ರು. ಸೊ ಹಾಗಾಗಿ ಹನಿ ಟ್ರ್ಯಾಪ್ ವಿಚಾರ ಈಗ ಸರ್ಕಾರದ ಮಟ್ಟದಲ್ಲಿ ಆಗಿರೋದ್ರಿಂದ ಅದರಲ್ಲೂ ಪ್ರಭಾವಿ ಸಚಿವರ ಮೇಲೆ ಈ ಪ್ರಯತ್ನ ಆಗಿದೆ ಅನ್ನುವಂಥದ್ದು ಯಾವಾಗ ರೂಮರ್ಸ್ ಜಾಸ್ತಿ ಆಯ್ತೋ ಈಗ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಯಾರ ಮೇಲೆ ಆಗಿದೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಮತ್ತೆ ಯಾರು ಆ ಪ್ರಭಾವಿ ನಾಯಕ ಆ ಒಂದು ಟ್ರ್ಯಾಪ್ ಅನ್ನ ಮಾಡಿಸಿದ್ದಾರೆ ಅನ್ನುವಂಥದ್ದಷ್ಟೇ ಈಗ ಬೆಳಕಿಗೆ ಬರ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ರಾಜಣ್ಣ ಅವರು ಕೂಡ ದೂರನ್ನ ಸಲ್ಲಿಕೆ ಮಾಡಲಿದ್ದಾರೆ.
ಗೃಹ ಇಲಾಖೆಗೆ ಅವರು ದೂರನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈ ರೀತಿಯಾಗಿ ನನ್ನ ಮೇಲೆ ಪ್ರಯತ್ನ ಮಾಡಿದೆ, ನನ್ನ ತೇಜೋವಧೆಯನ್ನ ಮಾಡಲಾಗಿದೆ, ನನ್ನ ರಾಜಕೀಯ ಕೆರಿಯರ್ ಮುಗಿಸುವಂತ ಒಂದು ಪ್ರಯತ್ನ ಇದರ ಹಿಂದೆ ಅಡಗಿದೆ. ಹಾಗಾಗಿ ಕೂಲಂಕುಷವಾಗಿ ತನಿಖೆಯನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಲಿದ್ದಾರೆ. ಹಾಗೆ ಮನವಿ ಪತ್ರವನ್ನು ಕೂಡ ಪೊಲೀಸ್ ಹಾಗೆ ಗೃಹ ಇಲಾಖೆಗೆ ಪ್ರತ್ಯೇಕವಾಗಿ ವರದಿಗಳನ್ನು ದೂರುಗಳನ್ನು ಕೂಡ ಅವರು ನೀಡಲಿದ್ದಾರೆ. ದೂರು ಸಲ್ಲಿಸಿದ ನಂತರ ಸರ್ಕಾರ ಇವತ್ತು ಸದನ ನಡೀತಾ ಇರೋದ್ರಿಂದ ಸಹಜವಾಗಿ ಇವತ್ತು ಸದನದಲ್ಲೂ ಕೂಡ ಇದರ ಬಗ್ಗೆ ಮತ್ತೆ ಚರ್ಚೆಗೆ ಬರುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ರಾಜಣ್ಣ ಅವರು ಈ ವಿಚಾರವನ್ನ ಮತ್ತೆ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಬಹುದು. ನಾನು ಇವತ್ತು ದೂರನ್ನ ಸಲ್ಲಿಕೆ ಮಾಡಿದ್ದೇನೆ, ಹಾಗಾಗಿ ತನಿಖೆ ಯಾವುದು ಅನ್ನುವಂಥದ್ದು ಸದನದಲ್ಲೇ ಆದೇಶವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಇವತ್ತು ಮಾಡುವಂತ ಸಾಧ್ಯತೆಗಳಿದೆ. ಅವರು ಒತ್ತಾಯವನ್ನ ಮಾಡಿದ್ದೆ ಆದ್ರೆ ತನಿಖೆಗೆ SIT ತನಿಖೆಗೆ ಕೊಡ್ತೇವಾ ಅಥವಾ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡ್ಬೇಕಾ ಅಥವಾ ಇದನ್ನ ಬೇರೆ ಉನ್ನತ ಮಟ್ಟದ ಸಮಿತಿಗೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನ ಕೊಡ್ಬೇಕಾ ಅನ್ನುವಂಥದ್ದನ್ನ ಸದನದಲ್ಲಿ ನಿರ್ಧರಿಸಲಾಗತ್ತೆ. ಗೃಹ ಸಚಿವರು ಇದರ ಬಗ್ಗೆ ಆದೇಶವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಈ ಪ್ರಕರಣವನ್ನ ಈಗ ದಾಖಲು ಮಾಡಿಕೊಂಡಿದ್ದೆ ಆದ್ರೆ ಈಗ ಕೇಳಿ ಬರ್ತಾ ಇರುವಂತದ್ದು ಆರೋಪ ಸದನದಲ್ಲೇ ಪ್ರಸ್ತಾಪ ಆಗಿರೋದ್ರಿಂದ ಇದು ಸಹಜವಾಗಿ ಇವತ್ತು ದೂರು ದಾಖಲಾಗುತ್ತೆ. ಪ್ರಕರಣ ದಾಖಲಾದ ನಂತರ ತನಿಖೆ ಪ್ರಾರಂಭವಾಗತ್ತೆ. ತನಿಖೆಯ ಸಂದರ್ಭದಲ್ಲಿ ಯಾರು ಈ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ, ಹಣಕ್ಕಾಗಿ ಏನಾದ್ರೂ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರಾ ಅಥವಾ ರಾಜಣ್ಣ ಅವರ ಪೊಲಿಟಿಕಲ್ ಕೆರಿಯರ್ ಅನ್ನ ಮುಗಿಸೋದಕ್ಕೆ ಈ ಪ್ರಯತ್ನವನ್ನ ಮಾಡಿದ್ದಾರಾ, ರಾಜಣ್ಣ ಅವರು ನಿನ್ನೆ 48 ಜನರ ಮೇಲೆ ಈ ರೀತಿಯಾದಂತ ಪ್ರಯತ್ನ ಆಗಿದೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ರಾಜ್ಯ ಮತ್ತೆ ಬೇರೆ ರಾಜ್ಯಗಳ ನಾಯಕರು ಕೂಡ ಇದರಲ್ಲಿ ಸೇರಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿರೋದ್ರಿಂದ ಸಹಜವಾಗಿ ಸಾಕಷ್ಟು ಆತಂಕಗಳು ಕೂಡ ಇದೆ. ದೆಹಲಿ ಮಟ್ಟದ ನಾಯಕರು ಇರ್ಬೋದು ಅಥವಾ ಬೇರೆ ರಾಜ್ಯಗಳ ನಾಯಕರು ಇರ್ಬೋದು, ಇದರಲ್ಲಿ ಯಾರೆಲ್ಲ ಅವರನ್ನ ಷಡ್ಯಂತ್ರಕ್ಕೆ ಸಿಲುಕಿಸಲಾಗಿದೆ ಅನ್ನುವಂತಹ ಆತಂಕಗಳು ಈಗ ಶುರುವಾಗಿದೆ. ಹಾಗಾಗಿ ಯಾರು ಆ ಟೀಮ್ ಇದೆ ಹನಿ ಟ್ರ್ಯಾಪ್ ಅನ್ನ ಮಾಡೋದಕ್ಕೆ ಯಾರು ಪ್ರಯತ್ನವನ್ನ ಮಾಡಿದ್ದಾರೆ, ಆ ತಂಡವನ್ನ ಬಂಧಿಸಿದ ನಂತರ ಅವರಿಂದ ಏನು ವಿಚಾರಣೆ ಸಂದರ್ಭದಲ್ಲಿ ಹೊರಗಡೆ ಬರುತ್ತೆ ಮಾಹಿತಿಗಳು, ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ಬಯಲಾಗುವಂತ ಸಾಧ್ಯತೆಗಳಿದೆ. ಯಾವ ಕಾರಣಕ್ಕಾಗಿ ಮಾಡಲಾಗಿದೆ, ರಾಜಕೀಯ ತೇಜೋವಧೆಗೆ ಮಾಡಲಾಗಿದೆಯಾ ಅಥವಾ ಹಣಕ್ಕಾಗಿ ಈ ತಂಡ ಇಂಥ ಒಂದು ಕೃತ್ಯವನ್ನ ಎಸಗಿದ್ಯಾ, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಯಲಾಗಬೇಕಾಗತ್ತೆ. ಆ ನಂತರದಲ್ಲಿ ಮುಂದೆ ಯಾರು ಇದರ ಹಿಂದೆ ಇದ್ದಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.